ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕಳೆದ 5 ವರ್ಷಗಳ ಆಯುಧ ಮಾರಾಟ ಮಾರುಕಟ್ಟೆಯ ವಿವರಗಳ ಪ್ರಕಾರ ಭಾರತ ಜಗತ್ತಿನ ಅತಿದೊಡ್ಡ ಆಯುಧ ಆಮದುದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಆಯುಧ ಖರೀದಿಲಿ ಭಾರತ ಸೌದಿ ಅರೇಬಿಯಾನ ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಆಯುಧ ರಫ್ತಿನ ವಿಷಯದಲ್ಲಿ ಅಮೆರಿಕ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ರೆ ರಷ್ಯಾ ತನ್ನ ಸ್ಥಾನವನ್ನು ಕಳ್ಕೊಂಡಿದೆ. ಜೊತೆಗೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರಷ್ಯಾದಿಂದ ಖರೀದಿಯನ್ನ ತುಂಬಾ ಕಡಿಮೆ ಮಾಡಿರುವುದು ಕೂಡ ಕಂಡು ಬರ್ತಾ ಇದೆ. ಹಾಗೆ ರಷ್ಯಾದ ಜಾಗಕ್ಕೆ ಫ್ರಾನ್ಸ್ ಬಂದು ಕೂತಿದೆ. ಇನ್ನು ಈ ವರದಿಯ ಇನ್ನೂ ಒಂದು ಮುಖ್ಯಾಂಶ ಅಂದ್ರೆ, ತಿನ್ನೋದಕ್ಕೆ ಗತಿ ಇಲ್ಲದೆ ನಾನಾ ದೇಶಗಳ ಮುಂದೆ ಅನ್ನಕ್ಕೆ ಇಂಧನಕ್ಕೆ ಭಿಕ್ಷೆ ಬೇಡ್ತಾ ಓಡಾಡ್ತಾ ಇರೋ ಪಾಕಿಸ್ತಾನ ತನ್ನ ಆಯುಧ ಖರೀದಿಯಲ್ಲಿ ಭಾರಿ ಪ್ರಮಾಣದ ಹೆಚ್ಚಳವನ್ನು ಮಾಡಿಕೊಂಡಿದೆ ಮತ್ತು ಅತಿ ದೊಡ್ಡ ಆಯುಧ ಖರೀದಿದಾರ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ 5ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಹಾಗಾದ್ರೆ ಸಿಪ್ರಿಯ 5 ವರ್ಷಗಳ ವರದಿ ಏನ್ ಹೇಳ್ತಾ ಇದೆ? ಭಾರತ ತನ್ನ ಆಯುಧ ಖರೀದಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸ್ವೀಡನ್ ಮೂಲದ ಸಂಸ್ಥೆ ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಜಾಗತಿಕ ಆಯುಧ ಖರೀದಿಗೆ ಸಂಬಂಧಪಟ್ಟ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ಈ ಬಾರಿ 2019ರಿಂದ 2023ರವರೆಗಿನ 5 ವರ್ಷಗಳ ವರದಿಯಲ್ಲಿ ಭಾರತ ಸೌದಿ ಅರೇಬಿಯಾನ ಹಿಂದಿಕ್ಕಿ ಜಗತ್ತಿನ ಅತಿದೊಡ್ಡ ಆಯುಧ ಖರೀದಿದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಈ ಬಾರಿ ಭಾರತದ ಖರೀದಿ ಈ ಹಿಂದಿನ ಅಂದರೆ 2014ರಿಂದ 2018ರವರೆಗಿನ ಅವಧಿಗೆ ಹೋಲಿಕೆ ಮಾಡಿಕೊಂಡ್ರೆ 4.7% ಹೆಚ್ಚಳ ಆಗಿದೆ. ಹಾಗೆ ಒಟ್ಟು ಜಾಗತಿಕ ಆಯುಧ ಮಾರಾಟ ಏನಿದೆ ಅದರಲ್ಲಿ ಭಾರತದ ಪಾಲು 9.8% ಏರಿಕೆ ಆಗಿದೆ. ಇನ್ನು 2ನೇ ಸ್ಥಾನವನ್ನು ಪಡ್ಕೊಂಡಿರೋ ಸೌದಿ ಅರೇಬಿಯಾ ಒಟ್ಟು ಜಾಗತಿಕ ಆಯುಧ ಮಾರಾಟದ ಪೈಕಿ 8.4% ಆಯುಧಗಳನ್ನು ಖರೀದಿ ಮಾಡಿದೆ. ಇನ್ನು 2014ರ ಜಾಗತಿಕ ಆಯುಧ ಖರೀದಿಯಲ್ಲಿ ಭಾರತದ ಪಾಲು 9.1%ಇದ್ರೆ ಸೌದಿ ಅರೇಬಿಯಾ 11% ಪಾಲನ್ನು ಪಡ್ಕೊಂಡಿತ್ತು. ಆದರೆ ಈ ಅವಧಿಯಲ್ಲಿ ಸೌದಿ ಅರೇಬಿಯಾದ ಖರೀದಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರೋ ಹಾಗೆ ಕಂಡು ಬರ್ತಾ ಇದೆ. ಇನ್ನು ಭಾರತ ಅತಿ ಹೆಚ್ಚು ಆಯುಧಗಳನ್ನ ಖರೀದಿ ಮಾಡ್ತಾ ಇದ್ದದ್ದು ರಷ್ಯಾದಿಂದ. ಇವತ್ತಿಗೂ ಕೂಡ ಭಾರತದ ಬತ್ತಳಿಕೆಯಲ್ಲಿ 70% ರಷ್ಯಾದ ಆಯುಧಗಳೇ ತುಂಬಿಕೊಂಡಿವೆ. ಮಿಗ್ ಯುದ್ಧ ವಿಮಾನಗಳಿರಬಹುದು, ಭೀಷ್ಮ ಟ್ಯಾಂಕ್ಗಳಿರಬಹುದು, AK ರೈಫಲ್ಸ್ ಇರಬಹುದು, ನಮ್ಮ ನೌಕಾಪಡೆಯ ಫ್ರಿಗೇಟ್ಗಳಿರಬಹುದು, ಬಹುತೇಕ ಆಯುಧಗಳನ್ನ ನಾವು ರಷ್ಯಾದಿಂದಲೇ ಖರೀದಿ ಮಾಡ್ತಾ ಇದ್ದದ್ದು. ಹಾಗೆ ಬ್ರಹ್ಮೋಸ್ AK-203ಗಳನ್ನ ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ತಯಾರು ಕೂಡ ಮಾಡ್ತಾ ಇವೆ. 2 ಫ್ರಿಗೇಟ್ಗಳನ್ನ ಕೂಡ ಭಾರತಕ್ಕೆ ರಷ್ಯಾ ಮಾಡಿಕೊಡ್ತಾ ಇದೆ. ಒಂದು ಫ್ರಿಗೇಟಿಗಾಗಲೇ ರಷ್ಯಾದಲ್ಲಿ ಪರೀಕ್ಷೆಗೆ ಒಳಗಾಗ್ತಾ ಇದೆ. ಇಷ್ಟಾದರೂ 2019ರಿಂದ 2023ರ ನಡುವಿನ ಅವಧಿಯಲ್ಲಿ ಭಾರತ ರಷ್ಯಾದಿಂದ ಖರೀದಿ ಮಾಡಿರೋ ಆಯುಧಗಳ ಪ್ರಮಾಣ ತುಂಬಾನೇ ಕಡಿಮೆ. ಭಾರತಕ್ಕೆ ರಷ್ಯಾ ಈ ಬಾರಿ ಸರಬರಾಜು ಮಾಡಿರೋದು ಕೇವಲ 36% ಆಯುಧಗಳನ್ನು ಮಾತ್ರ. ಇಷ್ಟಾದರೂ ಈ ಬಾರಿ ಕೂಡ ರಷ್ಯಾನೇ ಭಾರತದ ಅತಿ ದೊಡ್ಡ ಆಯುಧ ಮಾರಾಟಗಾರ ದೇಶ. ಇನ್ನು ಫ್ರಾನ್ಸ್ ಜೊತೆಗಿನ ನಮ್ಮ ಆಯುಧ ಖರೀದಿ ಹೆಚ್ಚಾಗಿದೆ. ಫ್ರಾನ್ಸ್ ತನ್ನ ಒಟ್ಟು ಆಯುಧ ಮಾರಾಟ ಏನಿದೆ ಆ ಪೈಕಿ ಭಾರತಕ್ಕೆ 30% ಆಯುಧಗಳನ್ನು ಮಾರಾಟ ಮಾಡಿದೆ. ಅಂದ್ರೆ ಫ್ರಾನ್ಸ್ ಜೊತೆ ನಾವು ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿರೋದ್ರಿಂದ ಭಾರತ ಮತ್ತು ಫ್ರಾನ್ಸ್ ನಡುವಿನ ಆಯುಧ ಮಾರಾಟದ ಪ್ರಮಾಣ ಹೆಚ್ಚಳವಾದಂತೆ ಕಂಡು ಬರ್ತಾ ಇದೆ. ಇನ್ನು ಜಾಗತಿಕ ವಹಿವಾಟನ್ನು ನಾವು ಗಮನಿಸೋದಾದ್ರೆ ಅಮೆರಿಕ ತನ್ನ ಆಯುಧ ಮಾರಾಟದಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ದಾಖಲು ಮಾಡಿದೆ. ಕಳೆದ ಬಾರಿ ಅಂದ್ರೆ 2014ರಿಂದ 2018ರ ನಡುವಿನ ಅವಧಿಯಲ್ಲಿ ಜಾಗತಿಕ ಆಯುಧ ಮಾರಾಟದಲ್ಲಿ ಅಮೆರಿಕದ ಪಾಲು 34%ಇತ್ತು. ರಷ್ಯಾ 21% ಪಾಲನ್ನು ಪಡ್ಕೊಂಡಿತ್ತು. ಈ ಬಾರಿ ಅಮೆರಿಕದ ಪಾಲು 42%ಕ್ಕೆ ಏರಿಕೆಯಾಗಿದೆ. ಹಾಗೆ ರಷ್ಯಾದ ಪಾಲು 11%ಕ್ಕೆ ಕುಸಿತವನ್ನು ಕಂಡಿದೆ. ಗೆಳೆಯರೆ, ಇದಕ್ಕೆ ಕಾರಣ ಸ್ಪಷ್ಟ. ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ಇದೆಯಲ್ಲ, ಅದರ ಪರಿಣಾಮ ರಷ್ಯಾದ ಆಯುಧ ಮಾರಾಟದ ಮೇಲೆ ತುಂಬಾನೇ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರಷ್ಯಾಗೆ ಎಷ್ಟೇ ಆಯುಧಗಳಿದ್ರೂ ಕೂಡ ಅವು ಅವರಿಗೆ ಸಾಕಾಗ್ತಾ ಇಲ್ಲ. ಹೀಗಾಗಿ ಅವರ ಆಯುಧ ಮಾರಾಟ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹಾಗೆ ಯುಕ್ರೇನ್ ಯುದ್ಧದ ಕಾರಣದಿಂದಲೇ ಅಮೆರಿಕ ಹಾಗೂ ಫ್ರಾನ್ಸ್ನ ಆಯುಧ ಮಾರಾಟದಲ್ಲಿ ಹೆಚ್ಚಳ ಕೂಡ ಕಂಡು ಬರ್ತಾ ಇದೆ. ಅದರಲ್ಲೂ ಅಮೆರಿಕ ಯುರೋಪಿಯನ್ ದೇಶಗಳಿಗೆ ಅತಿ ಹೆಚ್ಚು ಆಯುಧ ಸರಬರಾಜು ಮಾಡಿದೆ. ಈ ಅವಧಿಯಲ್ಲಿ ಯುರೋಪಿಯನ್ ಯೂನಿಯನ್ ದೇಶಗಳ ಆಯುಧ ಖರೀದಿ ಈ ಹಿಂದೆಂದಿಗಿಂತಲೂ ಹೆಚ್ಚಾಗಿರುವುದು ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಕೂಡ ರಷ್ಯಾ ಮಾಡ್ತಾ ಇರೋ ಯುದ್ಧ ಹಾಗೂ ರಷ್ಯಾ ಬಗ್ಗೆ ಯುರೋಪ್ ಬೆಳೆಸ್ಕೊಳ್ತಾ ಇರೋ ಭಯ. ಇನ್ನು ರಷ್ಯಾ ಯುದ್ಧ ನಿರತವಾಗಿರೋ ಕಾರಣದಿಂದಲೇ ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರೋದು. ಇನ್ನು ನಾವು ಭಾರತದ ವಿಷಯಕ್ಕೆ ಬರೋದಾದ್ರೆ, ಭಾರತ ಆತ್ಮನಿರ್ಭರತೆಯ ಬಗ್ಗೆ ಮಾತಾಡ್ತಾ ಇದೆ. ತನಗೆ ಬೇಕಾದ ಆಯುಧಗಳನ್ನು ತಾನೇ ತಯಾರು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದೆ. ತಾನು ಕೂಡ ಆಯುಧ ರಫ್ತುದಾರ ದೇಶ ಅನ್ನಿಸ್ಕೊಳ್ಳೋ ಪ್ರಯತ್ನದಲ್ಲೂ ಭಾರತ ಇದೆ. ನಮ್ಮ ಆಯುಧಗಳನ್ನು ನಾವು ಇತ್ತೀಚೆಗೆ
ಮಾರಿಷಸ್, ಮೊಜಾಂಬಿಕ್, ಸೆಷೆಲ್ಸ್ ಮುಂತಾದ ದೇಶಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿಯನ್ನ ಎಕ್ಸಿಮ್ ಬ್ಯಾಂಕ್ ಹೇಳ್ತಾ ಇದೆ. ಹಾಗೆ ಮ್ಯಾನ್ಮಾರ್, ಶ್ರೀಲಂಕಾಗಳು ನಮ್ಮ ಸಾಂಪ್ರದಾಯಿಕ ಆಯುಧ ಖರೀದಿದಾರ ದೇಶಗಳು. ಇನ್ನು ಆರ್ಮೇನಿಯಾಗೆ ಕೂಡ ಭಾರತ ಸಾಕಷ್ಟು ಆಯುಧಗಳನ್ನು ಮಾರಾಟ ಮಾಡಿದೆ. ಕಳೆದ 2022-23ನೇ ಸಾಲಲ್ಲಿ ಭಾರತ ಸರಿಸುಮಾರು 16,000 ಕೋಟಿ ರೂಪಾಯಿಗಳ ಮೌಲ್ಯದ ಆಯುಧಗಳನ್ನು ವಿದೇಶಗಳಿಗೆ ರಫ್ತು ಮಾಡಿದೆ. ಅದನ್ನು 2024-25ರ ವೇಳೆಗೆ $5 ಬಿಲಿಯನ್ ಅಂದ್ರೆ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಅನ್ನೋ ಗುರಿಯನ್ನು ಕೂಡ ಭಾರತ ಹಾಕೊಂಡಿದೆ. ಇಷ್ಟಾದರೂ ಭಾರತದ ಆಯುಧ ಖರೀದಿ ಹೆಚ್ಚಾಗ್ತಾ ಇರುವುದು ಯಾಕೆ? ಗೆಳೆಯರೆ, ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದ ಆಯುಧಗಳ ರಫ್ತಿನ ಪ್ರಮಾಣ ಹೆಚ್ಚಾಗಿರೋದು ಹೌದು. ಭಾರತದ ಒಂದಷ್ಟು ಆಯುಧ ತಯಾರಿಕಾ ಕಂಪನಿಗಳು ಸಿಪ್ರಿಯ ಟಾಪ್ 100 ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡ್ಕೊಂಡಿವೆ. ಈ ಪಟ್ಟಿಯಲ್ಲಿ ನಮ್ಮ HAL 41ನೇ ಸ್ಥಾನದಲ್ಲಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ 63ನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ನಮ್ಮ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ 89ನೇ ಸ್ಥಾನದಲ್ಲಿದೆ. ಇಷ್ಟಾದರೂ ಭಾರತ ಇನ್ನೂ ಯಾಕೆ ತನ್ನ ಆಯುಧ ಖರೀದಿಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ? ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಭಾರತದ ಪೂರ್ವ ಹಾಗೂ ಪಶ್ಚಿಮದಲ್ಲಿನ ಎರಡೂ ಶತ್ರುಗಳನ್ನು ನಾವು ಸದಾಕಾಲ ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಭಾರತ ತನ್ನ ಡೆಟರೆನ್ಸನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದೆ. ನಮ್ಮ ಶಕ್ತಿ ಹೆಚ್ಚು ಅಂದಾಗ ಮಾತ್ರ ಶತ್ರುಗಳು ನಮ್ಮನ್ನು ಕೆಣಕೋದಕ್ಕೆ ಹೆದರ್ತಾರೆ. ಹೀಗಾಗಿ ಆಯುಧ ಭಂಡಾರವನ್ನು ಹೆಚ್ಚು ಶಕ್ತಿಶಾಲಿಯಾಗಿ ಭಾರತ ಇಟ್ಟುಕೊಳ್ಳೇಬೇಕಾಗತ್ತೆ. ಇನ್ನು ನಾವು ಅತಿ ಹೆಚ್ಚು ಖರೀದಿ ಮಾಡ್ತಾ ಇರೋದು ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಹಾಗೂ ಡ್ರೋನ್ಗಳನ್ನು. ನಾವು ನಮ್ಮದೇ ಆದ ತೇಜಸ್ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೋತಾ ಇದ್ದೀವಿ ನಿಜ, ಆದರೆ ಭಾರತಕ್ಕೆ ಬೇಕಾದಷ್ಟು ವೇಗವಾಗಿ ಅವುಗಳ ತಯಾರಿ ಸಾಧ್ಯವಾಗ್ತಾ ಇಲ್ಲ. ಹಾಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಯೋಜನೆ ಇದುವರೆಗೆ ಕಾರ್ಯಗತವಾಗಿಲ್ಲ. ಹೀಗಾಗಿ ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದೀವಿ. ನಮ್ಮ ಡ್ರೋನುಗಳು ಇನ್ನೂ ಪ್ರಯೋಗದ ಹಂತದಲ್ಲೇ ಇವೆ. ಹೀಗಾಗಿ ಅಮೆರಿಕದ ಡ್ರೋನ್ ಖರೀದಿಗೆ ಭಾರತ ಮುಂದಾಗ್ತಾ ಇದೆ. ಇನ್ಸಾಸ್ ರೈಫಲ್ಸ್ ಅನ್ನು ಬಳಸೋದು ಕಷ್ಟ, ಹೀಗಾಗಿ ಅಮೆರಿಕದ ಅಸಾಲ್ಟ್ ರೈಫಲ್ಗಳ ಖರೀದಿ ಆಗ್ತಾ ಇದೆ. ರಷ್ಯಾದಿಂದ 2 ಫ್ರಿಗೇಟ್ಸ್ ಭಾರತಕ್ಕೆ ಬರ್ತಾ ಇವೆ. ಹೀಗೆ ಭಾರತ ತನ್ನ ಇಬ್ಬರು ಶತ್ರುಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಲ್ಲಿ ತನ್ನ ಆಯುಧ ಭಂಡಾರವನ್ನು ತುಂಬಿಸಿಕೊಳ್ಳಲೇಬೇಕಾಗ್ತಾ ಇದೆ. ಇಷ್ಟಾದರೂ ನಮ್ಮ ಸೇನೆ ಕೇಳ್ತಾ ಇರೋ ಪ್ರಮಾಣದಲ್ಲಿ ಆಯುಧಗಳನ್ನು ಒದಗಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಿಮಗೆ ಗೊತ್ತಿರಲಿ, ತಿನ್ನೋದಕ್ಕೆ ಅನ್ನ ಕೂಡ ಇಲ್ಲ, ನಮಗೆ ಭಿಕ್ಷೆ ಕೊಡಿ ಅಂತ ನಾನಾ ದೇಶಗಳ ಮುಂದೆ ಜೋಳಿಗೆ ಹಾಕೊಂಡು ಅಂಗಲಾಚೋ ಪಾಕಿಸ್ತಾನ ಕೂಡ ಈ ಬಾರಿ ಆಯುಧ ಖರೀದಿಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚು ಮಾಡಿಕೊಂಡಿದೆ. 2019ರಿಂದ 23ರ ನಡುವಿನ 5 ವರ್ಷಗಳ ಅವಧಿಯಲ್ಲಿ ಅವರ ಆಯುಧ ಖರೀದಿ 43.5% ಹೆಚ್ಚಾಗಿದೆ. ಇನ್ನು ಒಟ್ಟು ಜಾಗತಿಕ ಆಯುಧ ಮಾರಾಟ ಏನಿದೆ ಅದರಲ್ಲಿ ಪಾಕಿಸ್ತಾನದ ಖರೀದಿಯ ಪ್ರಮಾಣ 4.3ಕ್ಕೆ ಏರಿಕೆಯಾಗೋದ್ರೊಂದಿಗೆ ಪಾಕಿಸ್ತಾನ ಈ ಬಾರಿ ಜಗತ್ತಿನ 5ನೇ ಅತಿ ದೊಡ್ಡ ಆಯುಧ ಖರೀದಿದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಚೈನಾದ ಆಮದು ಪ್ರಮಾಣ ಕಳೆದ ಬಾರಿಗೆ ಹೋಲಿಸಿದರೆ ಕಡಿಮೆ ಆಗಿದೆ. ಜೊತೆಗೆ ಚೈನಾದ ಆಯುಧ ರಫ್ತಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಇಳಿಕೆ ಕಂಡು ಬರ್ತಾ ಇದೆ. ಇನ್ನು ಈ ಪಾಕಿಸ್ತಾನ ಖರೀದಿ ಮಾಡಿರುವ ಆಯುಧಗಳಿವೆಯಲ್ಲ, ಅದರಲ್ಲಿ 82% ಚೈನಾದ ಖರೀದಿನೇ. ಅಂದರೆ ಪಾಕಿಸ್ತಾನದ ಬಳಿ ಹಣ ಇಲ್ಲದೇ ಇದ್ರೂ ಕೂಡ ಚೈನಾ ಸಾಕಷ್ಟು ಆಯುಧಗಳನ್ನು ಸಾಲದ ರೂಪದಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಟು ಆ ಮೂಲಕ ಭಾರತದ ಇನ್ನೊಂದು ಬದಿಯಲ್ಲಿನ ಶತ್ರುವನ್ನು ಬಲಿಷ್ಠಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತ ತನ್ನನ್ನು ತಾನು ಕಾಪಾಡ್ಕೋಬೇಕು ಅಂದರೆ ಬತ್ತಳಿಕೆಯನ್ನು ಸದಾ ತುಂಬಿಸಿಟ್ಟುಕೊಂಡಿರಬೇಕಾಗತ್ತೆ. ಇಷ್ಟಾದರೂ ಭಾರತ ಸಾಕಷ್ಟು ವಸ್ತುಗಳನ್ನು, ಸಾಕಷ್ಟು ಆಯುಧಗಳ ಬಿಡಿ ಭಾಗಗಳನ್ನು ಸ್ವದೇಶದಲ್ಲೇ ತಯಾರು ಮಾಡ್ಕೊಳ್ತಾ ಇದೆ. ಯಾವೆಲ್ಲ ವಸ್ತುಗಳನ್ನು ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಂಥ ವಸ್ತುಗಳ ಆಮದಿನ ಮೇಲೆ ಭಾರತ ನಿರ್ಬಂಧವನ್ನು ಕೂಡ ಹೇರಿದೆ. ಪಿನಾಕ, ಬ್ರಹ್ಮೋಸ್, ತೇಜಸ್ ಮುಂತಾದವುಗಳ ರಫ್ತಿಗೆ ಭಾರತ ತೀವ್ರ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದಕ್ಕಾಗಿ ಯುದ್ಧಾಭ್ಯಾಸಗಳನ್ನು ಮಾಡುತ್ತೆ, ಅಲ್ಲಿಗೆ ನಾನಾ ದೇಶಗಳನ್ನು ಆಹ್ವಾನಿಸುತ್ತೆ, ಏರ್ ಶೋಗಳನ್ನು ಮಾಡುತ್ತೆ, ಡಿಫೆನ್ಸ್ ಎಕ್ಸ್ಪೋಗಳನ್ನು ಆಯೋಜಿಸ್ತಾ ಇದೆ. ಜೊತೆಗೆ ವಿದೇಶಗಳಲ್ಲಿನ ರಾಯಭಾರ ಕಚೇರಿಗಳಲ್ಲಿ ಕೂಡ ಭಾರತದ ಆಯುಧಗಳ ಮಾರ್ಕೆಟಿಂಗ್ಗಾಗಿ ಒಂದಷ್ಟು ಜನರನ್ನು ನೇಮಕ ಮಾಡಲಾಗಿದೆ. ಒಟ್ಟಾರೆ ಮುಂದಿನ ವರ್ಷದ ವೇಳೆಗೆ ಭಾರತ $5 ಬಿಲಿಯನ್ ಮೌಲ್ಯದ ಆಯುಧವನ್ನು ರಫ್ತು ಮಾಡಬೇಕು. ಸಿಪ್ರಿಯ ಟಾಪ್ 20 ಆಯುಧ ರಫ್ತುದಾರರ ಪಟ್ಟಿಯಲ್ಲಾದರೂ ಭಾರತ ಸ್ಥಾನವನ್ನು ಪಡಿಬೇಕು ಅಂತ ಹೊರಟಿದೆ. ಆ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಇದು ಗೆಳೆಯರೆ ಸಿಪ್ರಿ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.